ಬಸವ ಮಾರ್ಗ ಫೌಂಡೇಶನ್ ಈಗ ಯಾವ ಹಂತದಲ್ಲಿದೆ ಅಂತ? ಒಂದು ಬ್ರಾಂಚ್ ಇದ್ದಿದ್ದು 4 ಬ್ರಾಂಚ್ ಆಗಿದೆ, ಒಂದು ಆಸ್ಪತ್ರೆ ಆಗಿದೆ. ಬಸವ ಮಾರ್ಗ ಸಂಸ್ಥೆ ಕೇವಲ ಕುಡಿತ ಬಿಡಿಸೋದಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ವ್ಯಸನಗಳನ್ನ ಬಿಡಿಸುವ ಕೆಲಸವನ್ನು ಮಾಡ್ತಾ ಇದೆಯಾ? ಬರೀ ಕುಡಿತಕ್ಕೆ ಅಲ್ಲ, ನಾವು ಶಾಂತಿಯಿಂದ ನೆಮ್ಮದಿಯಿಂದ ಒಂದು ಅತ್ಯುತ್ತಮವಾದ ಜೀವನ ನಡೆಸೋಕ್ಕೆ ಬಸವ ಮಾರ್ಗ ಎಲ್ಲ ರೀತಿ ಕೆಲಸ ಮಾಡ್ತಾ ಇದೆ. ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾರ. ಮುಂದೆ ರಾಜಕೀಯ ಕ್ಷೇತ್ರಕ್ಕೆ ಬರುವಂತ ಸಾಧ್ಯತೆಗಳಿದೆಯಾ ಬಸವಣ್ಣ? ಪ್ರಜಾನುಡಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹೇಮಂತ್. ಬಸವಣ್ಣನವರ ತತ್ವಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಬಸವಣ್ಣನವರು ಅವರ ತತ್ವಗಳ ಮುಖಾಂತರ ಸಮಾಜವನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕಲಿಯುಗದ ಬಸವಣ್ಣ ಅಂತಾನೆ ಖ್ಯಾತಿ ಪಡೆದಿರುವಂತಹ ಬಸವಣ್ಣ ಅನ್ನೋರು ತಮ್ಮ ಬಸವ ಮಾರ್ಗ ಫೌಂಡೇಶನ್ ಮೂಲಕ ಸಮಾಜದ ಡೊಂಕನ್ನ ತಿದ್ದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರು ಇಂದು ನಾವು ಮುಟ್ಟಿಗಿದ್ದಾರೆ. ಸರ್, ವೆಲ್ಕಮ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಮೊದಲನೇದಾಗಿ ಬಸವ ಮಾರ್ಗ ಫೌಂಡೇಶನ್ ಈಗ ಯಾವ ಹಂತದಲ್ಲಿದೆ ಅಂತ? ಬಸವ ಮಾರ್ಗ ಇವಾಗ ಯಾವ ಹಂತದಲ್ಲಿದೆ ಅಂತ ಹೇಳಿದ್ರೆ, ಒಂದು ಬ್ರಾಂಚ್ ಇದ್ದಿದ್ದು 4 ಬ್ರಾಂಚ್ ಆಗಿದೆ, ಒಂದು ಆಸ್ಪತ್ರೆ ಆಗಿದೆ. ಮೂರನೇದು ಬಂದು ಮಹಿಳೆಯರಿಗೆ ಅಂತ ಪ್ರತ್ಯೇಕವಾಗಿ ಒಂದು ವ್ಯವಸ್ಥಿತವಾದ ಒಂದು ರಿಹ್ಯಾಬಿಲಿಟೇಷನ್ ಮಾಡಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು 5 ಎಕರೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಕೃತಿ ಚಿಕಿತ್ಸೆನ ಒಳಪಟ್ಟು ಆಸ್ಪತ್ರೆ ಮತ್ತು ವಿತ್ ರಿಹ್ಯಾಬಿಲಿಟೇಷನನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಹಾಂ ಸರ್, ಬಸವ ಮಾರ್ಗ ಫೌಂಡೇಶನ್ ಒಂದು ಚಿಕ್ಕ ಸಂಸ್ಥೆಯಾಗಿ ಬಂದಂತು ನಾವೆಲ್ಲ ಕಂಡಾಗ ಮೈಸೂರಿಗೆ ನಾವು ಬಂದಂಥ ಕಾಲದಿಂದನೂ ಚಿಕ್ಕ ಸಂಸ್ಥೆಯಾಗಿ ಬಂದದ್ದು ಈಗ ಅಜರಾಮರವಾಗಿ ಬೆಳೆದಿದೆ. ಇದಕ್ಕೆ ಕಾರಣ ಏನು ಅಂತ? ಇದಕ್ಕೆ ಕಾರಣ ಮೊದಲನೇದಾಗಿ ನಮಗೆ ಭಗವಂತನ ಅನುಗ್ರಹ ಮತ್ತು ನಾವು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನಾವು ನಡ್ಕೊಂಡು ಹೋಗ್ತಿರೋದು. ಮತ್ತು ಬಂದಂಥ ಯಾರೇ ಇಲ್ಲಿ ಬಸವ ಮಾರ್ಗಕ್ಕೆ ಬಂದಂಥ ಪ್ರತಿಯೊಬ್ಬ ಅಮಲರಿಗೆ ದೇವರುಗಳನ್ನ ನಾವು ನಮ್ಮ ಅಣ್ಣ ತಮ್ಮ ತಂದೆ ಥರ ನೋಡಿ ಅವ್ರಿಗೆ ಅವ್ರ ಸಮಸ್ಯೆಗೆ ಒಂದು ಪರಿಹಾರನ ಕೊಡ್ತಾ ಅವ್ರಿಗೆ ಬೇಕಾಗಿರುವಂಥ ಚಿಕಿತ್ಸೆನ ಕೊಡ್ತಾ ಇರೋದು ಈ ಮಟ್ಟಕ್ಕೆ ನಮಗೆ ಒಳ್ಳೆಯದಾಗಿದೆ. ಸರ್, ಬಸವ ಮಾರ್ಗ ಫೌಂಡೇಶನನ್ನು ಕಟ್ಟೋದಕ್ಕೆ ನೀವು ಸಾಕಷ್ಟು ಶ್ರಮ ಪಟ್ಟಿದ್ದೀರಾ. ಕಟ್ಟಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ? ಬಸವ ಮಾರ್ಗನ ಕಟ್ಟೋಕ್ಕೆ ನಾನು ಏನು ಶ್ರಮ ಪಟ್ಟಿದ್ದೀನಿ ಅನ್ನೋಕ್ಕಿಂತ ನನ್ನ ಜೊತೆಯಲ್ಲಿರುವಂಥ ನನ್ನ ಸಿಬ್ಬಂದಿ ವರ್ಗದವರು ಇರ್ಬೋದು, ನನ್ನ ಅಮೂಲ್ಯ ರೋಗಿಗಳಿರ್ಬೋದು, ಜೊತೆಗೆ ಭಗವಂತನ ಅನುಗ್ರಹ. ಇಲ್ಲಿ ನನ್ನ ಒಂದು ಪಾತ್ರ ಒಬ್ಬ ಕೆಲಸಗಾರನಾಗೆ ಇದು ನಡೆದಿದೆ. ಇದು ನನ್ನನ್ನು ಶ್ರಮ ಅನ್ನೋಕ್ಕಿಂತ ನನ್ನ ಒಂದು ಸಿಬ್ಬಂದಿ ವರ್ಗ ಮತ್ತು ನನ್ನ ಜೊತೆಯಲ್ಲಿರುವಂಥ ಎಲ್ಲ ಅಮೂಲ್ಯಗಳು ಶ್ರಮ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಂ ಸರ್, ಬಸವ ಮಾರ್ಗ ಫೌಂಡೇಶನ್ ಅನ್ನೋದು ಒಂದು ಕುಡಿತ ಬಿಡಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಅದು ಹೇಗೆ ನಿಮಗೆ ಥಾಟ್ ಹೇಗೆ ಬಂತು ಅಂತ? ಅಮಲುಗಳನ್ನು ಬಿಡಿಸ್ಬೇಕು, ಸಮಾಜಕ್ಕೆ ಮುಂದಿನ ಸಮಾಜಕ್ಕೆ ತರಬೇಕು ಅವ್ರನ್ನ ಅನ್ನೋ ಥಾಟ್ ನಿಮ್ಗೆ ಹೇಗೆ ಬಂತು ಅಂತ? ಮೊದಲನೇದಾಗಿ ಇದನ್ನು ನಾನು ಬೇರೆಯವ್ರಿಗೆ ಬಿಡಿಸ್ಬೇಕು ಅನ್ನೋಕ್ಕಿಂತ ನಾನು ಕುಡಿತದ ಚಟಕ್ಕೆ ಬಲಿಯಾಗಿದ್ದೆ 17 ವರ್ಷ. ನಾನು ಅದರಿಂದ ಹೊರಬರಬೇಕು ಅಂತ ಆಲೋಚನೆಗಳನ್ನ ಮಾಡ್ತಿದ್ವಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಸಿಕ್ಕಂಥ ವ್ಯಕ್ತಿಗಳನ್ನ ನಾನು ಕರ್ಕೊಂಡೋಗಿ ರಿಹ್ಯಾಬಿಲಿಟೇಷನ್ಗೆ ಸೇರಿಸ್ತಾ ಇದ್ದೆ. ಅಲ್ಲಿಂದ ಹೊರ ಬಂದ ಮೇಲೆ ಅವರ ವ್ಯವಹಾರಕ್ಕೆ ನನ್ನ ಕೈಲಾದಂಥ ಹಣ ಸಹಾಯನ ಮಾಡ್ತಿದ್ದೆ. ಅವರು ಈಚೆ ಬಂದು ಒಂದು ಅತ್ಯುತ್ತಮವಾದ ಜೀವನ ನಡೆಸಿದಾಗ ನನಗೆ ದೊಡ್ಡ ಮಟ್ಟದ ಇನ್ಸ್ಪೈರ್ ಆಯಿತು. ನನಗೂ ಆ ಒಂದು ಒಳ್ಳೆಯ ಜೀವನ ಬೇಕು ಅಂತ ತೀರ್ಮಾನ ಮಾಡಿದೆ, ಪ್ರಯತ್ನ ಪಟ್ಟೆ. ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಸಮಸ್ಯೆಲಿದ್ದವ್ರಿಗೆ ಜಾಸ್ತಿ ಜನಕ್ಕೆ ನಾನು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅನ್ನೋ ಆಲೋಚನೆ ನನ್ನಲ್ಲಿ ಬಂತು. ಅಂಥ ಒಂದು ಸಂದರ್ಭದಲ್ಲಿ ನಾನು ಅಕ್ಟೋಬರ್ 27, 2019 ಉಚಿತವಾದ ಕುಡಿತ ಬಿಡಿಸುವ ಶಿಬಿರನ ಆಯೋಜನೆ ಮಾಡಿದೆ. ಇದನ್ನು ಮಾಡೋಕ್ಕೆ ನನಗೆ ಇನ್ಸ್ಪೈರ್ ಆಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು, ನನ್ನ ಪೂಜ್ಯ ಗುರುಗಳಾದಂಥ ಸುತ್ತೂರು ಸ್ವಾಮಿಗಳು, ಇವರಿಬ್ಬರು ನನಗೆ ಇನ್ಸ್ಪೈರ್ ಆಗಿ ಅವ್ರು ಮಾಡ್ತಿರುವಂಥ ಕೆಲಸನ ನಾನು ಈ ಕೆಲಸನ ಮಾಡೋಕ್ಕೆ ಬಂದೆ. ಆ ಒಂದು ಸಂದರ್ಭದಲ್ಲಿ ನಾನು ನನ್ನ ಫೋಟೋ ಹಾಕ್ಬಿಟ್ಟಿದ್ರು ಎಲ್ಲ ಕಡೆ. ಬಸವಣ್ಣ ಉಚಿತ ಕುಡಿತ ಬಿಡಿಸೋ ಶಿಬಿರ, ಇದಕ್ಕೆ ನಡೆಸ್ತಿರೋದು ಬಸವಣ್ಣ ಅಂತ. ಅದು ನನ್ನಲ್ಲೊಂದು ಆಲೋಚನೆ ಬಂತು, ನಾನು ಕುಡ್ಕೊಂಡು ಯಾವ ರೀತಿ ಇವ್ರನ್ನ ಕುಡಿಬೇಡಿ ಅಂತ ಹೇಳೋದು ಅಂತ ಹೇಳಿ ನಾನು ಅವತ್ತಿನ ಕುಡಿತನ ಸ್ಟಾಪ್ ಮಾಡಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವತ್ತಿಂದ ಇವತ್ತಿನ ಒಂದು ಕುಡಿತ ಮುಕ್ತವಾದ ಜೀವನನ ನಡೆಸ್ತಾ ಇದ್ದೀನಿ. ಸರ್, ಮೊದಲು ಕುಡಿತಾ ಇದ್ದಂತಹ ಸಂದರ್ಭಕ್ಕೂ ಈಗ ನೀವಿರುವ ಸಂದರ್ಭಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ? ಅದು ಈ ಬಾಯಲ್ಲಿ ಹೇಳೋಕ್ಕಾಗಲ್ಲ, ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಬೆಲ್ಲದ ರುಚಿನ ಸವಿದೋನೇ ಬಲ್ಲ ಅಂದಂಗೆ ಇವತ್ತು ನಾನು ಈ ಒಂದು ಅತ್ಯುತ್ತಮವಾದ ಜೀವನ ನಡೆಸ್ತಿರೋದಕ್ಕೆ ಉದಾಹರಣೆ. ನನ್ನ ಕನಸಲ್ಲೂ ನಾನು ಈ ಥರ ಒಂದು ಸಾರ್ಥಕತೆ ಜೀವನ, ಒಂದು ಉತ್ತಮವಾದ ಜೀವನ, ಶಾಂತಿ, ನೆಮ್ಮದಿ, ಇಷ್ಟು ಸಂತೋಷವಾಗಿ ಜೀವನ ನಡೆಸ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲ್ಲ. ಇದಕ್ಕೆಲ್ಲ ಸಾಧ್ಯ ಆಗಿದ್ದು ಒಂದೇ ಒಂದು ಕುಡಿತದಿಂದ ದೂರ ಆಗಿತ್ತು. ಇವತ್ತು ನನಗೆ ಸಿಕ್ಕಿರೋ ಜೀವನ ಎಲ್ಲರಿಗೂ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸರ್, ಬಸವ ಮಾರ್ಗ ಫೌಂಡೇಶನ್ ಕಟ್ಟಿ ಸಾಕಷ್ಟು ಅಮಲ ರೋಗಿಗಳನ್ನ ವ್ಯಸನ ಮುಕ್ತರಾಗಿ ಕಳಿಸಿದ್ದೀರಾ. ಮೊದಲನೇ ಬ್ಯಾಚ್ ಬಗ್ಗೆ ನಿಮ್ಗೆ ಏನಾದರೂ ನೆನಪಿದೆಯಾ? ಅದ್ರ ಬಗ್ಗೆ ಹೇಳ್ಕೊಬೋದಾ ಅಂತ?
ಮೊದಲನೇ ಬ್ಯಾಚ್ ನಂಗೆ ಇನ್ನೂ ತುಂಬ ಚೆನ್ನಾಗಿ ಜ್ಞಾಪನ ಇದೆ. ನಾನು ಆ ಕ್ಯಾಂಪಲ್ಲಿ ಭಾಗಿಯಾಗಿದ್ದೆ. ನಾನು ಅದನ್ನು ನಡೆಸಿದಾಗ ನನಗೆ ತುಂಬ ಗೊಂದಲ, ಭಯ ಮತ್ತು ಕೀಳಿರಿಮೆಲ್ಲ ಇತ್ತು. ಆ ಒಂದು ಸಂದರ್ಭದಲ್ಲಿ ಮೊದಲನೇ ದಿನ, ಎರಡನೇ ದಿನ ಅವ್ರು ಬಂದಾಗ ಅವರ ಬಿ ಪಿ, ಶುಗರು ಮತ್ತು ಜಾಂಡೀಸು ಮತ್ತು ಅವರ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳು ನೋಡಿದಾಗ ನನಗೆ ಭಯ ಆಗ್ತಾಯಿತ್ತು. ಏನಾರು ಹೆಚ್ಚು ಕಡಿಮೆ ಆದರೆ ಸುಮ್ಮನೆ ನಾಳಿದ್ರೆ ನನ್ನ ತಲೆಗೆ ಬರ್ತದೆ, ನಾನು ಯಾಕೆ ಇದನ್ನು ನಡೆಸ್ತೆ ಅನ್ನೋ ಆಲೋಚನೆಗಳು ನನಗೆ ಬರ್ತಾಯಿತ್ತು. ಆದರೆ ದಿನಗಳು ಕಳೀತಾ ಅವರಾದಂಥ ಬದಲಾವಣೆಗಳನ್ನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಈ ಥರದೊಂದು ಅದ್ಭುತವಾದ ಜೀವನ ಇರ್ತದ ಒಬ್ಬ ಆಲ್ಕೋಹಾಲಿಕ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಅದನ್ನು ಈ ಥರ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವತ್ತೇ ನಿರ್ಧಾರ ಮಾಡಿ ಈ ಸಂಸ್ಥೆಗಳನ್ನ ನಾನು ಕಟ್ಟಿದೆ. ಸರ್, ಬಸವ ಮಾರ್ಗ ಸಂಸ್ಥೆ ಕೇವಲ ಕುಡಿತ ಬಿಡಿಸೋದಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ವ್ಯಸನಗಳನ್ನ ಬಿಡಿಸುವ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ? ಬಸವ ಮಾರ್ಗ ಅನ್ನೋದು ಬರೀ ಕುಡಿತ ಒಂದಕ್ಕೆ ಸೀಮಿತವಾಗಿಲ್ಲ. ಅದು ಎಲ್ಲ ಥರ ದುಶ್ಚಟಗಳಿಗೆ, ಇವತ್ತು ಏನು ದುಶ್ಚಟಗಳು ಇದೆ ಸಮಾಜದಲ್ಲಿ, ಅದೆಲ್ಲದಕ್ಕೂ ಇರ್ಬೋದು. ಅದು ಮೊಬೈಲ್ ಇರ್ಬೋದು, ಜೊತೆಗೆ ಡ್ರಗ್ಸ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಏನೇ ನಮ್ಮ ದೇಹಕ್ಕೆ ಯಾವುದು ಹೆಚ್ಚಾಗ್ತದೆ ಅಂಥದನ್ನು ಸಮಸ್ಯೆಗಳು ಬಳಲ್ತಿರೋರಿಗೆ ಎಲ್ಲದಕ್ಕೂ ಪರಿಹಾರನ ಬಸವ ಮಾರ್ಗ ಕೊಡ್ತಾ ಇದೆ. ಬರೀ ಕುಡಿತಕ್ಕೆ ಅಲ್ಲ, ನಾವು ಶಾಂತಿಯಿಂದ, ನೆಮ್ಮದಿಯಿಂದ ಒಂದು ಅತ್ಯುತ್ತಮವಾದ ಜೀವನ ನಡೆಸೋಕ್ಕೆ ಬಸವ ಮಾರ್ಗ ಎಲ್ಲ ರೀತಿ ಕೆಲಸ ಮಾಡ್ತಾಯಿದೆ. ಹಾಂ ಸರ್, ಬಸವ ಮಾರ್ಗ ಸಂಸ್ಥೆ ಕಟ್ಟಿ ಸಾಕಷ್ಟು ಅಮಲ ರೋಗಿಗಳನ್ನ ನೋಡಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದಿರೋ ಅಂಥವ್ರು ಯಾರಾದರೂ ಇದ್ದಾರಾ ಅಂತ? ನಾನು ಇಲ್ಲಿ ಸಾವಿರಾರು ಜನನ ನಮ್ಮ ಸಂಸ್ಥೆ ಬಂದು ಸಾವಿರಾರು ಜನ ಚೆನ್ನಾಗಿದ್ದಾರೆ. ಅದರಲ್ಲಿ ತುಂಬ ಅತ್ಯುತ್ತಮವಾಗಿ ಜೀವನ ನಡೆಸ್ತಿರೋ ತುಂಬ ಜನ ಇದ್ದಾರೆ. ಅಂದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ, ನಮ್ಮಲ್ಲಿ ಬದಲಾವಣೆ ಆದರೂ ಮುಖ್ಯವಾಹಿನಿಗೆ ಬರಲ್ಲ. ತುಂಬ ಗೌಪ್ಯವಾಗಿ ಒಳ್ಳೆಯ ಜೀವನನ ನಡೆಸ್ಕೊಂಡು ಹೋಗ್ತಾರೆ. ಆ ಥರ ನಡೆಸ್ತಿರೋಲ್ಲಿ ತುಂಬ ಜನ ಬದಲಾಗಿದ್ದಾರೆ. ಅದರಲ್ಲಿ ಕತೆಗಳು ಹೇಳ್ತೀನಿ ಅಂತ ಹೇಳಿದ್ರೆ ತಕ್ಷಣದಲ್ಲಿ ಹೇಳೋಕ್ಕೆ ಕಲ್ಪನೆ ಮಾಡ್ಕೊಳ್ಳೋದು ನೂರಾರು ಜನ ಬರ್ತಾರೆ. ಅದಕ್ಕೆ ನನ್ನ ಕಥೆನೇ ಹೇಳ್ಬೋದು. ನಾನು ಕೊಡ್ತಾ ಬಂದ್ಮೇಲೆ ನನ್ನ ಜೀವನ ಯಾವ ಥರ ಬದಲಾವಣೆ ಐತೆ ಅನ್ನೋದು ನೋಡಿದ್ರೆ ಇವತ್ತು ಒಂದು ಆಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ ಬಸವ ಮಾರ್ಗ ಇವತ್ತು ಒಂದಿದ್ದದ್ದು 4 ಆಗಿ, ಅದರಲ್ಲಿ ಒಂದು ಆಸ್ಪತ್ರೆನೂ ಮಾಡಿ, ಒಂದು ಪ್ರಕೃತಿ ಚಿಕಿತ್ಸೆ ಕೇಂದ್ರಗಳನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀವಿ. ಅದರಲ್ಲೂ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬ ನನ್ನಲ್ಲಿ ಬಂದಂಥ ವ್ಯಕ್ತಿ ಕುರ್ತು ಜೀವನಕ್ಕೆ ಬಂದು ಎಲ್ಲನೂ ಕಳ್ಕೊಂಡು ಈ ಜೀವನದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೆಂಡತಿ ಕಳ್ಕೊಂಡು, ಮಕ್ಕಳು ಕಳ್ಕೊಂಡು, ತಾಯಿಗೆ ತೊಂದರೆ ಕೊಡ್ತಂಥ ವ್ಯಕ್ತಿ ಇವತ್ತು ಆ ಜೀವನದಿಂದ ಹೊರ ಬಂದು ಒಂದು ಅತ್ಯುತ್ತಮವಾದ ಜೀವನ ನಡೆಸ್ತಾ ಇದ್ದಾನೆ. ತಿರ್ಗಿ ಅವನ ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ, ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾನೆ, ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಬೀದಿಲಿ ಮಲಗ್ತಿದ್ದವನು ಇವತ್ತು ಸ್ವಂತ ಮನೆ ತಗೊಳ್ಳುವಂಥ ಒಂದು ಲೆವೆಲ್ಗೆ ಬಂದಿದ್ದಾನೆ. ಇವತ್ತಿಗೂ ಅವನು ನಮ್ಮ ಸಂಸ್ಥೆಯಲ್ಲಿ ಬಂದು ಅವನ ಕೈಲಾದ ಸಹಾಯ ಸಹಕಾರಗಳನ್ನ ಮಾಡ್ತಿದ್ದಾನೆ. ಅದೇ ಥರ ನೂರಾರು ಜನ ಮಾಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ನನಗೆ ತುಂಬ ದೊಡ್ಡ ಮಟ್ಟದ ಒಂದು ಉತ್ಸಾಹನ ಕೊಡ್ತದೆ, ಸಂತೋಷನ ಕೊಡ್ತದೆ. ಹಾಂ ಸರ್, ಈ ಬಸವ ಮಾರ್ಗಕ್ಕೆ ಬರುವಂಥ ಅಮಲುಗಳು ಅಂದರೆ ಆಲ್ರೆಡಿ ಕುಡಿತಕ್ಕೆ ಬಲಿಯಾಗಿರುವಂಥವ್ರು ಬಂದಂಥ ಸಂದರ್ಭದಲ್ಲಿ ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಿ? ಈಗ ಮನೆಯಲ್ಲೇ ಒಬ್ಬರು ಕುಡಿತಿದ್ದಾರೆ ಅಂದರೆ ಅವ್ರನ್ನ ಕೀಳಾಗಿ ನೋಡುವಂಥ ಈ ಸಿಚುವೇಶನ್ಸ್ ಇರುತ್ತೆ. ಅಂಥವ್ರನ್ನ ನೀವು ಹೇಗೆ ಟ್ರೀಟ್ ಮಾಡ್ತೀರಾ? ಹೇಗಿರುತ್ತೆ ಟ್ರೀಟ್ಮೆಂಟ್ಸಲ್ಲಿ? ಮೊದಲನೇ ಹಂತದಲ್ಲಿ ಬಂದ ತಕ್ಷಣ ಅವನು ತುಂಬ ಕುಡಿದಿರ್ತಾನೆ. ಅವನನ್ನು ಅರಿವನ್ನ ಅವ್ನು ಕಳ್ಕೊಂಡಿರ್ತಾನೆ. ಅವನಿಗೆ ಮೊದಲು ಫಸ್ಟು ವಿಶ್ರಾಂತಿನ ನಾವು ಮಾಡಿಸ್ತೀವಿ. ವಿಶ್ರಾಂತಿ ಆದ ತಕ್ಷಣ ಅವ್ನಿಗೆ ಹೆಲ್ತ್ ಚೆಕಪ್ನ ನಾವು ಮಾಡಿಸ್ತೀವಿ. ಅವ್ನ ಹೆಲ್ತಲ್ಲಿ ಏನು ಪ್ರಾಬ್ಲಮ್ ಆಗಿದೆ ತಿಳ್ಕೊತೀವಿ. ಮತ್ತು ಅದರ ನಂತರ ಡಾಕ್ಟ್ರ್ ಮುಖಾಂತರ ಅವನಿಗೆ ನಿದ್ದೆಗೆ ಸಮಸ್ಯೆ ಆಗದಿರೋಂಗೆ, ಕ್ರೇವಿಂಗ್ ಕಡಿಮೆ ಆಗೋಕ್ಕೆ, ಊಟದ ವ್ಯವಸ್ಥೆಗಳು ನೀಟಾಗಿ ಊಟ ಮಾಡೋಕ್ಕೆ, ಅವನಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳು ಮತ್ತು ಹೆಲ್ತ್ ಚೆಕಪ್ ಎರಡನ್ನೂ ನಾವು ಮಾಡಿಸ್ತೀವಿ. ಸಾಕಷ್ಟು ಉಚಿತ ಕುಡಿತ ಬಿಡಿಸುವ ಶಿಬಿರಗಳನ್ನ ಮಾಡ್ತಾ ಹೋಗ್ತಿದ್ದೀರಾ. ಅದಲ್ಲದೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಅಂತ? ತುಂಬ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಲ್ಲಿ ತನಕ ನಾನು 58 ಉಚಿತ ಕುಡಿತ ಬಿಡಿಸೋ ಶಿಬಿರನ ನಾವು ಮಾಡಿದ್ದೀವಿ. ಇದರಲ್ಲಿ ಸಾವಿರಾರು ಜನ ಅತ್ಯುತ್ತಮವಾದ ಜೀವನನ ನಡೆಸ್ತಾ ಇದ್ದಾರೆ. ಮತ್ತು ರಕ್ತದಾನ ಶಿಬಿರನ ಹುಟ್ಟುಹಬ್ಬದಲ್ಲಿ ಮಾತ್ರ ನಾವು ನಡೆಸ್ತೀವಿ. ಅದು ತುಂಬ ಚೆನ್ನಾಗಿ ಈ ಥರ ನನ್ನ ಹಬ್ಬದಲ್ಲಿ ನಾವು ರಕ್ತದಾನ ಶಿಬಿರಗಳನ್ನ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ. ಹಾಂ ಸರ್, ಮಹಿಳಾ ಅಮಲು ರೋಗಿಗಳಿಗೆ ಸಾಕಷ್ಟು ಚಿಕಿತ್ಸೆಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀರಾ. ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ? ಅವ್ರನ್ನ ನೋಡ್ಕೊಳ್ಳೋವಂಥವ್ರು ಹೇಗಿರ್ತಾರೆ? ನಾವು ಮಹಿಳೆಯರಿಗಿಂತ ಪ್ರತ್ಯೇಕವಾಗಿ ಸರಸ್ವತಿಪುರಮಲ್ಲಿ ಆಸ್ಪತ್ರೆ ಮತ್ತು ರಿಹಾಬಿಲಿಟೇಷನ್ ಎರಡನ್ನೂ ಮಾಡಿದ್ವಿ. ಅದಕ್ಕೆ ಮಹಿಳಾ ಸಿಬ್ಬಂದಿಗಳನ್ನ ನೇಮಿಸಿದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರಿಗೂ ಚಿಕಿತ್ಸೆ ಸಿಗ್ತಾ ಇದೆ. ಮೈಸೂರಲ್ಲಿ ಎಲ್ಲಿ ಕರ್ನಾಟಕದಲ್ಲಿ ಈ ಥರ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಅಂತ ಯಾರೂ ಮಾಡಿರಲಿಲ್ಲ. ಅದನ್ನು ನಾವು ಮಾಡಿ ಆಸ್ಪತ್ರೆ ಮುಖಾಂತರ ಮಾಡ್ತಾಯಿದ್ದೀವಿ. ಇಲ್ಲಿಂದ ಬಂದಂಥ ಮಹಿಳೆಯರು ಅವರು ಉತ್ತಮವಾದ ಜೀವನ ನಡೆಸ್ತಾ ಇದ್ದಾರೆ. ಹಾಂ ಸರ್, ಬಸವ ಮಾರ್ಗ ಸಂಸ್ಥೆ ಮೈಸೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕ ಪೂರ್ತಿ ಹರಡ್ತಾ ಇದೆ. ಕರ್ನಾಟಕದಿಂದ ಈಗ ಹೊರ ರಾಜ್ಯಗಳಿಗೂ ಕೂಡ ತಲುಪ್ತಾ ಇರುವಂಥದ್ದು. ಆ ರಾಜ್ಯಗಳಿಂದ ಅಥವಾ ಬೇರೆ ಜಿಲ್ಲೆಗಳಿಂದ ನಿಮಗೆ ರೆಸ್ಪಾನ್ಸ್ ಹೇಗೆ ಬರ್ತಿದೆ ಅಂತ?
ಬಸವ ಮಾರ್ಗ ಮೈಸೂರು ಮಾತ್ರ ಇದೆ. ಹೊರ ಜಿಲ್ಲೆಗಳಿಂದನೂ ಬರ್ತಾ ಇದ್ದಾರೆ, ಹೊರ ರಾಜ್ಯಗಳಿಂದನೂ ಬರ್ತಾ ಇದ್ದಾರೆ. ಇದನ್ನು ಪ್ರಪಂಚದ ಎಲ್ಲ ಜಾಗದಲ್ಲೂ ಈ ಒಂದು ಬಸವ ಮಾರ್ಗ ಆಗಬೇಕು ಅನ್ನೋದು ನನ್ನ ಕನಸು ಮತ್ತು ನನ್ನ ಆಸೆ. ಖಂಡಿತ ಅದು ಭಗವಂತನ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಆಗ್ತದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಸ್ ಸರ್, ಇತ್ತೀಚೆಗೆ ಯುವ ಪೀಳಿಗೆ ಸಾಕಷ್ಟು ಚಟಗಳಿಗೆ ಬಲಿಯಾಗ್ತಾ ಇದೆ. ಆ ಯುವ ಪೀಳಿಗೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಯುವ ಪೀಳಿಗೆಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ಭೂಮಿ ಮೇಲೆ ಪ್ರಪಂಚದಲ್ಲಿ ಇರೋದು ಎರಡೇ ಥರ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ನೀವು ಯಾವುದನ್ನು ಆಯ್ಕೊತೀರ ಅದು ನಿಮ್ಮ ಮೇಲೆ ಪರಿಣಾಮನ ಬೀರ್ತಾ ಹೋಗ್ತದೆ. ಯಾರು ಒಳ್ಳೇದನ್ನ ಆಯ್ಕೆ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂಥ ಒಂದು ಹೆಸರು ಇರ್ಬೋದು, ಗೌರವ ಇರ್ಬೋದು, ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಕೀರ್ತಿ ಇರ್ಬೋದು, ಶಾಂತಿ, ನೆಮ್ಮದಿ ಎಲ್ಲ ಸಿಗ್ತದೆ. ಅದಕ್ಕೆ ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡ್ರೆ ಬಡತನ, ಅನಕ್ಷರತೆ, ತೊಂದರೆಗಳು, ಅನಾರೋಗ್ಯ, ಬೇಜವಾಬ್ದಾರಿ, ಕೀಳಿರಿಮೆ ಮತ್ತು ಸಮಾಜದಲ್ಲಿ ಕೆಟ್ಟ ಹೆಸರುಗಳೆಲ್ಲ ಬರ್ತದೆ. ಅದರಿಂದ ಯುವ ಸಮುದಾಯ ಒಳ್ಳೆಯದ ಆಯ್ಕೆ ಮಾಡಿಕೊಂಡು ನೀವು ಮುಂದೆ ಹೋದರೆ ಖಂಡಿತವಾಗ್ಲೂ ಒಳ್ಳೆ ಜೀವನ ಮಾಡ್ಬೋದು. ಈಗ ಏನಾದ್ರು ಅಪ್ಪಿತಪ್ಪಿ ನೀವು ಕೆಟ್ಟ ಚಟಕ್ಕೆ ಏನಾದ್ರು ಈಗಲೇ ಬಲಿಯಾಗಿದ್ದರೆ ಇವತ್ತೇ ಅದನ್ನು ನೀವು ಗುರುತಿಸ್ಕೊಂಡು ಅದನ್ನ ಆ ಚಟನ ದೂರ ಆದರೆ ಖಂಡಿತವಾಗ್ಲೂ ನಿಮಗೂ ಒಳ್ಳೆ ಜೀವನನ ನಡೆಸ್ಬೋದು. ಅದಕ್ಕೋಸ್ಕರ ಬಸವ ಮಾರ್ಗ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ. ನಮ್ಮ ಸಂಸ್ಥೆಯ ಸಹಕಾರ ಮತ್ತು ಸಹಾಯನ ನೀವು ಯಾವಾಗ ಬೇಕಾದ್ರೂ ತೊಗೋಬೋದು. ಹಾಂ ಸರ್, ಇತ್ತೀಚೆಗೆ ಮೊಬೈಲ್ ಕೂಡ ಒಂದು ಚಟವಾಗಿ ಪರಿಣಾಮವಾಗಿದೆ. ಅದಕ್ಕೆ ಏನಾದರೂ ಚಿಕಿತ್ಸೆ, ಟ್ರೀಟ್ಮೆಂಟ್ ಆ ಥರ ಏನಾದರೂ ನಿಮ್ಮ ಸಂಸ್ಥೆ ಮುಖಾಂತರ ಸಿಗಬಹುದಾ? ಖಂಡಿತವಾಗ್ಲೂ ಅದಕ್ಕೆ ಚಿಕಿತ್ಸೆ ನಾವು ಬಸವ ಮಾರ್ಗದಲ್ಲಿ ಅದಕ್ಕೋಸ್ಕರ ಒಂದು ಪ್ರೋಟೋಕಾಲ್ನ ಹಾಕ್ಕೊಂಡು ನಾವು ಈಗಾಗಲೇ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಾವು ಈ ಸರಿ ನಾವು ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೋಸ್ಕರ ಉಚಿತವಾಗಿ ವಸತಿ ಸಹಿತ ಮೊಬೈಲಿಂದ ದೂರ ಆಗೋಕ್ಕೆ ಶಿಬಿರನ ನಾವು ಮಾಡಿದ್ವಿ. ಕರ್ನಾಟಕದ ಎಲ್ಲ ಮೂಲೆಯಲ್ಲಿ ಬಂದಿದ್ದರು ಮಕ್ಕಳು. ತುಂಬ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ತುಂಬ ಚೆನ್ನಾಗಿ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡ್ತು. ಸರ್, ಮಕ್ಕಳು ಅನ್ನೋದು ನೆನಪಾಯಿತು, ನಿಮಗೆ ವಿದ್ಯೆ ಅಂದರೆ ತುಂಬ ಇಷ್ಟ. ಆ ವಿದ್ಯೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ, ಒಂದು ಸ್ಕೂಲನ್ನು ದತ್ತು ಪಡ್ತಿದ್ದೀರಾ. ಅದೆಲ್ಲ ಹೇಗೆ ಹೋಗ್ತಾ ಇದೆ ಅಂತ? ನಾನು ಓದಲಿಲ್ಲ, ನಾನು SLC ಮಾತ್ರ ಓದಿದ್ದು. ನನಗೆ ಈಗ ಅನ್ನಿಸ್ತಾ ಇದೆ, ನಾನು ಓದಿದರೆ ನನಗೆ ತುಂಬ ದೊಡ್ಡ ಮಟ್ಟದಲ್ಲಿ ನನ್ನ ಜೀವನನ ದೊಡ್ಡ ಮಟ್ಟದಲ್ಲಿ ನಿರ್ವಹಣೆಯನ್ನು ಮಾಡ್ಬೋದಾಗಿತ್ತು. ಮತ್ತು ನಾನು ಒಳ್ಳೆಯ ದೊಡ್ಡ ಮಟ್ಟದ ಸಾಧನೆಯೂ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ನನಗೆ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈಗ ನನಗೆ ಅರ್ಥ ಆಗ್ತಾ ಇದೆ. ಅಂಥ ಒಂದು ಮಕ್ಕಳುಗಳು ಯಾರು ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕುಕ್ಕರಳ್ಳಿ ಶಾಲೆನ ದತ್ತು ತೆಗೆದುಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದೋಂಥ ಮಕ್ಕಳುಗಳಿಗೆ ನಾವು ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆಗಳನ್ನ ನಾವು ಮಾಡಿಕೊಟ್ಟಿದ್ವಿ. ಅದೇ ಥರ ಈ ವರ್ಷ ನಾವೊಂದು 100 ಮಕ್ಕಳಿಗೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆಗಳನ್ನ ನಾವು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಇಲ್ಲಿ ಪ್ರತಿಭಾವಂತ ಮಕ್ಕಳಿಗಲ್ಲ, ಪ್ರತಿಭೆ ಇಲ್ಲ ಅಂತ ಯಾರು ತಿರಸ್ಕಾರ ಪಟ್ಟಿರೋ ಅಂಥ ಮಕ್ಕಳು ಮಾಡಬೇಕು ಅನ್ನೋ ಉದ್ದೇಶ. ಯಾರು ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಹೇಳಿದ ಮಾತು ಕೇಳಲ್ಲ, ಮೊಬೈಲ್ ಚಟಕ್ಕೆ ಬಲಿಯಾಗಿರುವಂಥ ಮಕ್ಕಳುಗಳು, ಮತ್ತು ತಂದೆನ ಕಳ್ಕೊಂಡಿರುವಂಥ ಮಕ್ಕಳುಗಳು, ಮತ್ತು ತಂದೆ ಕುಡಿದು ಚಟಕ್ಕೆ ಬಲಿಯಾಗಿ ಮಕ್ಳಿಗೆ ತೊಂದರೆ ಆಯ್ತಿರುವಂಥ ಮಕ್ಕಳುಗಳು, ಮತ್ತು ಮಕ್ಕಳೇ ಯಾವ್ದಾರ ಒಂದು ವ್ಯಸನಕ್ಕೆ ದಾಸರಾಗಿ ಅಂಥ ಮಕ್ಕಳಿಗೆ 100 ಮಕ್ಕಳಿಗೆ ನಾವು ಮಾಡಿದ್ದೀವಿ. ಮುಂದೆ ಇದೇ ಥರ ಒಂದು ವಸತಿ ಶಾಲೆ ಮಾಡಿ ಅಲ್ಲಿ ಯಾರು ಓದಲ್ಲ, ಬರಲ್ಲೇ, ಹೇಳಿದ ಮಾತು ಕೇಳಲ್ಲ ಅಂಥ ಮಕ್ಕಳಿಗೆ ಸಾವಿರಾರು ಜನಕ್ಕೆ ವಸತಿ ಶಾಲೆಯನ್ನು ಮಾಡಿ ಅಂಥ ಮಕ್ಳುಗಳನ್ನ ಮುಖ್ಯವಾಹಿನಿಗೆ ತರಬೇಕು, ಅವ್ರನ್ನೂ ದೇಶಕ್ಕೆ ಆಸ್ತಿ ಮಾಡಬೇಕು ಅನ್ನೋ ಒಂದು ಆಸೆಯೂ ಇದೆ. ಅದಕ್ಕೋಸ್ಕರ ಈ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಸರ್, ಈಗಾಗಲೇ ಹೇಳಿದಾಗೆ ಪರಿಸರದ ಮುಖಾಂತರ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಅನ್ನೋ ಒಂದು ಥಾಟ್ ನಿಮ್ಮಲ್ಲಿದೆ. ಅದಕ್ಕೆ ಯಾವೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೀರಾ ಅಂತ? ಅದಕ್ಕೆ ಈಗ ಹೇಳೋದಲ್ಲ, ಮುಂದೆ ನಾವು 5 ಎಕರೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಿಹ್ಯಾಬಿಲಿಟೇಷನ್ನ ಓಪನ್ ಮಾಡ್ತಾಯಿದ್ದೀವಿ. ಅಲ್ಲಿ ಈಗಾಗಲೇ ಕೆಲಸಗಳು ನಡೀತಾ ಇದೆ. ಅಲ್ಲಿಗೆ ಬೇಕಾಗಿರುವಂಥ ಒಂದು ಪ್ರಕೃತಿ ಚಿಕಿತ್ಸೆಗಳ ಕೇಂದ್ರ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಜಿಮ್ಮು, ಯೋಗ, ಧ್ಯಾನ, ದೇವಸ್ಥಾನಗಳು, ಮತ್ತು ಆಟ ಆಡೋಕ್ಕೆ ಬೇಕಾಗಿರುವಂಥ ಒಂದು ಸಂಪನ್ಮೂಲ ಮೈದಾನಗಳಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ನಾವು ಮಾಡ್ತಾಯಿದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀನಿ. ಮುಂದೆ ಭಗವಂತನ ಅನುಗ್ರಹ ಇದ್ದರೆ ಇನ್ನೂ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ. ಹಾಂ ಸರ್, ಇಷ್ಟೆಲ್ಲ ಒಂದು ಸಾಧನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಿಮಗೆ ಸ್ಫೂರ್ತಿ ಆ ರೀತಿ ಯಾರಾದರೂ ಇದ್ದಾರಾ ಅಂತ? ಈ ಬಸವ ಮಾರ್ಗಕ್ಕೆ ಫೌಂಡರ್ ಬಂದು ಭಗವಂತ. ನನಗೆ ಸ್ಫೂರ್ತಿ ಬಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಕುಡಿತದಿಂದ ನರಳುತ್ತಿರುವಂಥ ಅಮೃರೋಗಿ ದೇವರು. ಅವನ ನರಳಾಟನ ನೋಡಿ ಅದನ್ನು ಹೊರತರಬೇಕು ಅನ್ನೋದೇ ನನ್ನ ಸ್ಫೂರ್ತಿಯಾಗಿ ನನಗೆ ಅನ್ನಿಸ್ತು. ನನ್ನ ಸ್ಫೂರ್ತಿ ಅಮೃರೋಗಿ. ಹಾಂ ಸರ್, ಅದೇ ಅಮಲು ರೋಗಿಗಳನ್ನು ಮನೆಯವರು ತಂದು ಬಿಟ್ಟಂತಹ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಸಾಕಷ್ಟು ಆತಂಕಗಳಿರುತ್ತೆ. ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಖುಷಿ ಇರುತ್ತೆ. ಅಂಥ ಸಿಚುವೇಶನ್ಗಳನ್ನೇನಾದರೂ ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾರಾದರೂ? ಅಂದರೆ ರಿಹ್ಯಾಬಿಲಿಟೇಷನ್ಗೆ ಎಲ್ಲರಿಗೂ ಸೇರ್ಸೋಕ್ಕಾಗಲ್ಲ, ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗ್ತದೆ. ಉದಾಹರಣೆಗೆ ಒಂದು ಮದುವೆ ಆಗಿದ್ರೆ ಹೆಂಡತಿ ಪರ್ಮಿಷನ್ ಬೇಕು, ತಂದೆ ತಾಯಿ ಪರ್ಮಿಷನ್ ಬೇಕು, ಅಣ್ಣ ತಾಯಿ ಪರ್ಮಿಷನ್ ಬೇಕು, ಮತ್ತು ಅವನ ಒಪ್ಪಿಗೆನೂ ಬೇಕು. ಅಷ್ಟು ಸುಲಭವಾಗಿ ನಮ್ಮ ಸಂಸ್ಥೆಗೆ ಸೇರ್ಸೋಕ್ಕಾಗಲ್ಲ. ಆ ಥರ ಸೇರಿಸ್ಬೇಕು ಅಂತ ಹೇಳಿದಾಗ ಭಗವಂತನ ಅನುಗ್ರಹ ಆಗಿರಬೇಕು. ನಮ್ಮದು ಆಧ್ಯಾತ್ಮಿಕವಾದ ಕಾರ್ಯಕ್ರಮ ಆಗಿರೋ ಭಗವಂತನ ಅನುಗ್ರಹ ಆಗಿ ನನ್ನ ಪ್ರಕಾರ 1,00,000 ಜನ ಕುಡಿತಾ ಇದ್ದರೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನಿಗೆ ಭಗವಂತನ ಅನುಗ್ರಹ ಇದೆ. ಅವ್ನು ಬಂದಾಗ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಬೇಜವಾಬ್ದಾರಿ, ಸೋಂಬೇರಿತನ, ಕೀಳಿರಿಮೆ ಎಲ್ಲ ಇರ್ತದೆ. ಅವನೇ ಹಿಂಸೆ ಮಾಡ್ಕೊತಾ ಇರ್ತಾನೆ. ಆದರೆ ಹೋಗುವಂಥ ಹಂತದಲ್ಲಿ ಅದನ್ನೆಲ್ಲ ಕಳಚಿ
ಒಬ್ಬ ಆ, ಅತ್ಯುತ್ತಮವಾದ ಆರೋಗ್ಯವಂತ ವ್ಯಕ್ತಿ ಹೊಸ ಕನಸನ್ನ ಇಟ್ಕೊಂಡು ಈಚೆ ಹೋಗ್ತಾನೆ. ಅವನು ಈಚೆ ಹೋದಾಗ ಅವನ ಕನಸುಗಳೆಲ್ಲ ನೆರವೇರ್ತದೆ, ಒಳ್ಳೆ ಜೀವನನ ಅವ್ರು ಮಾಡ್ತಾರೆ. ಆ ಥರ ತುಂಬ ಉದಾಹರಣೆ ಇದೆ. ಬಸವಮಾರ್ಗ ಫೌಂಡೇಶನ್ಗೆ ತಂದೆನೂ ಕುಡಿತಕ್ಕೆ ದಾಸರಾಗಿರ್ತಾರೆ, ಮಗನೂ ಕುಡಿತಕ್ಕೆ ದಾಸರಾಗಿರ್ತಾರೆ. ಆ ಥರ ಎಲ್ಲಾದರೂ ಬಂದಿರೋ ಸಿಚುವೇಶನ್ಸ್ ಇದೆಯಾ ಅಂತ? ತುಂಬ ಜನ ಬಂದಿದ್ದಾರೆ. ತಂದೆ ಮಗ ಬಂದಿದ್ದಾರೆ, ಗಂಡ ಹೆಂಡತಿ ಬಂದಿದ್ದಾರೆ, ಮತ್ತು ಅಣ್ಣ ತಮ್ಮ ಬಂದಿದ್ದಾರೆ. ತುಂಬ ಜನ ಆ ಥರ ಸಮಸ್ಯೆಗಳು ಬಂದಿದ್ದಾರೆ. ಚಿಕಿತ್ಸೆ ಪಡೆದು ಒಳ್ಳೆ ಜೀವನಗಳನ್ನ ಎಲ್ಲರೂ ನಡೆಸಿದ್ದಾರೆ. ಸರ್, ಇತ್ತೀಚಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಅಂದರೆ ಇದೀಗ ಪ್ರೌಢಶಾಲೆಗೆ ಹೋಗ್ತಾ ಇರ್ತಾರೆ, ಆ ಮಕ್ಕಳಿಗೂ ಕೂಡ ಏನೋ ಒಂದು ಕ್ರೇಜ್, ಕುಡಿತ ಮತ್ತು ಸಿಗರೇಟ್ ಆ ಥರ ಒಂದು ಕ್ರೇಜ್ ಇರುತ್ತೆ. ಅದೆಲ್ಲವನ್ನು ಹೇಗೆ ಹೋಗ್ಲಾಡಿಸ್ಬಹುದು ಅಂತ? ಸರ್, ನಾವು ಮಾಡುವಂಥ ಸ್ನೇಹ ಮತ್ತು ಪರಿಸರ ತುಂಬ ಮುಖ್ಯವಾಗ್ತದೆ. ಅದರಿಂದ ನಾವು ನಮ್ಮ ಮಕ್ಕಳ ಮೇಲೆ ಒಂದು ಜವಾಬ್ದಾರಿಯಾಗಿ ಅವರನ್ನ ಬೆಳೆಸುವಂಥ ಕೆಲಸನ ತಂದೆ ತಾಯಿ ಮಾಡಲೇಬೇಕು. ಅವನ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವನ್ನ ಗಮನಿಸಬೇಕು. ಅವನಲ್ಲಿ ಯಾವುದಾರ ಒಂದು ನೆಗೆಟಿವ್ ಆಲೋಚನೆಗಳು ಬಂದು ಅವ್ನು ನೆಗೆಟಿವ್ ಆಗಿ ಏನಾದ್ರು ಬದಲಾಗ್ತಾನೆ ಅಂತ ತಂದೆ ತಾಯಿನ ಗುರುತಿಸ್ಬೇಕು. ಅಂಥದ್ದು ಮೊದಲನೇ ಹಂತದಲ್ಲಿ ಗುರುತಿಸಿ ಅವನಿಗೆ ಅದ್ರ ಆಗುವಂಥ ದುಷ್ಪರಿಣಾಮದ ಬಗ್ಗೆ ಅರಿವನ್ನ ಮೂಡಿಸಿ ಅವನ ಒಳ್ಳೆ ದಾರಿ ತರುವಂಥದ್ದು ಫಸ್ಟ್ ಪೋಷಕರು ಮಾಡಬೇಕು. ಅಲ್ಲಿ ಮಿತಿ ಮೀರಿದರೆ ಸಂಸ್ಥೆ ಕಾರ್ಯಕ್ರಮ ಸಹಾಯದ ಮುಖಾಂತರ ಅವರು ಮೊದಲನೇ ಹಂತದಲ್ಲಿ ಅವರು ಸರಿ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲನೇದಾಗಿ ನೀವೀಗ ಇಷ್ಟೊಂದು ಸಾಧನೆಗಳನ್ನು ಅಂದರೆ ಈಗ ಬಸವಮಾರ್ಗ ಆಗಿರ್ಬೋದು, ಶಾಲಿನ ದತ್ತು ಪಡೆದಿರೋಂಥದ್ದಾಗಿರ್ಬೋದು, ಪ್ರತಿಯೊಂದೂ ಮಾಡ್ತಾ ಬಂದಿರೋ ಮುಂದಿನ ನಿಮ್ಮ ಹೆಜ್ಜೆ ಏನಾಗಿರಬಹುದು ಅಂತ? ಮುಂದಿನ ನನ್ನ ಹೆಜ್ಜೆ ಏನು, ಈಗ ಕುಡಿತ ಚಟಕ್ಕೆ ಬಲಿಯಾದವ್ರಿಗೆ ನಾವು ಏನೊಂದು ಚಿಕಿತ್ಸೆನ ಮಾಡ್ತಾಯಿದ್ದೀವಿ, ಅದರಿಂದ ಹೊರತಂದು ಅವ್ರ ಜೀವನನ ಒಳ್ಳೆ ದಾರಿಗೆ ನಾವು ಭಗವಂತನ ಅನುಗ್ರಹದಿಂದ ತೋರಿಸ್ತಾ ಇದ್ದೀವಿ. ಇನ್ನು ಮುಂದೆ ಈ ಚಟಕ್ಕೆ ಬರೋಕ್ಕಿಂತ ಮುಂಚೆನೇ ಮುಂಜಾಗ್ರತೆನ ವಹಿಸಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಅದಕ್ಕೋಸ್ಕರ ಅದರಲ್ಲಿ ಮಕ್ಕಳಿಗೋಸ್ಕರ ನಾನು ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತ ಮಾಡಿದ್ದೀನಿ. ಇಂಥ ಮಕ್ಕಳಿಗೋಸ್ಕರ ನಾನು ಮೊದಲೇ ಹೇಳ್ದಂಗೆ ಸಾವಿರಾರು ಜನ ಇಂಥ ಮಕ್ಕಳುಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ವಿದ್ಯಾಭ್ಯಾಸನ ಕೊಡಿಸಿ ಅವರು ಈ ಚಟಕ್ಕೆ ಹೋಗದೇ ಇರೋ ಥರ ಅವ್ರನ್ನ ಜಾಗೃತಿ ಮೂಡಿಸಿ ದೇಶಕ್ಕೆ ಆಸ್ತಿ ಮಾಡಬೇಕು ಅನ್ನೋ ಕಲ್ಪನೆ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಮುಂದೆ ಕೆಲಸಗಳನ್ನ ನಾನು ಮಾಡ್ತೀನಿ. ಸರ್, ಒಬ್ಬ ಅಮಲು ರೋಗಿಯನ್ನು ದೇಶದ ಆಸ್ತಿ ಮಾಡಬೇಕು ಅನ್ನೋ ಥಾಟ್ ಎಲ್ರಿಗೂ ಬರಲ್ಲ. ಆ ಥಾಟ್ ನಿಮ್ಗೆ ಹೇಗೆ ಬಂತು ಅಂತ? ಅದೇ ನನ್ನಲ್ಲಾದಂಥ ಬದಲಾವಣೆ. ಉದಾಹರಣೆಗೆ ನಾನು ಕುಡ್ಕೊಂಡಿದ್ದಿದ್ರೆ ಇವತ್ತು ಇಲ್ಲಿ ತನಕ ಇರ್ತಿದ್ನೋ ಇರಲಿಲ್ವೋ ಗೊತ್ತಿರಲಿಲ್ಲ, ಇಲ್ಲ ಯಾವುದಾದ್ರು ಒಂದು ರೋಗಕ್ಕೆ ತುತ್ತಾಗಿರುವೆ. ನಾನು ಬದಲಾವಣೆ ಆದಮೇಲೆ ಇಷ್ಟು ಸಾರ್ವಜನಿಕರಿಗೆ ಒಂದು ಈ ಕಾರ್ಯಕ್ರಮದ್ದು ಭಗವಂತನ ಅನುಗ್ರಹ ಸಿಗ್ತಾ ಇದೆ. ಅದೇ ಥರ ಅವರು ರೆಡಿ ಆದರೆ ಇಡೀ ಪ್ರಪಂಚದಲ್ಲಿ ನಳೋತಾರಂಥ ನಮ್ಮಂಥ ಅಮಲು ರೋಗಿಗಳಿಗೆ ಈ ಒಂದು ಮೆಸೇಜ್ ಪಾಸ್ ಆದರೆ ಎಲ್ಲರೂ ಒಂದು ಸುಂದರವಾದ ಜೀವನನ ಮತ್ತು ಆರೋಗ್ಯಕರವಾದ ಜೀವನನ ನಡೆಸೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾನು ಈ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಹಾಂ ಸರ್, ಈಗ ಅಮಲು ರೋಗಿಗಳು ಅಂತ ಬರೋರಿಗೆ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಇರುತ್ತೆ. ಆ ಆರೋಗ್ಯದ ಸಮಸ್ಯೆಗಳನ್ನೆಲ್ಲ ನೋಡಿ ಸುಧಾರಿಸಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀರಾ? ಆ ಟ್ರೀಟ್ಮೆಂಟ್ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ? ಅದೇ ನಾನು ಮೊದಲೇ ನಿಮ್ಗೆ ಹೇಳಿದೆ, ಅವ್ನಿಗೆ ವಿಶ್ರಾಂತಿನ ಮಾಡಿಸಿ ಒಂದು ದಿನ ಆದ ನಂತರದಲ್ಲಿ ಅವನಿಗೆ ಒಂದು ಬ್ಲಡ್ ಚೆಕಪ್ನ ಮಾಡ್ತೀವಿ, ಹೆಲ್ತ್ ಚೆಕಪ್ನ ಮಾಡ್ತೀವಿ. ಡಾಕ್ಟ್ರ್ ಹತ್ರ ಕೂರಿಸಿ ಅವನ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಆರೋಗ್ಯಕ್ಕೆ ಮತ್ತು ಅವನು ಸಂಬಂಧಪಟ್ಟಂಥ ಬೇರೆ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಹಾಕಿಸ್ತೀನಿ. ಅಲ್ಲಿ ಅವನು ವಿಶ್ರಾಂತಿ ತೆಗೆದುಕೊಂಡ ನಂತರ ಅವನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀನಿ. ಕ್ಲಾಸು, ಕೌನ್ಸ್ಲಿಂಗು, ಆಟ, ಮನೋರಂಜನೆ ಕಾರ್ಯಕ್ರಮಗಳು, ಪೂಜೆಗಳ ಮುಖಾಂತರ ಮತ್ತು ಆಧ್ಯಾತ್ಮಿಕವಾದ ಮುಖಾಂತರ ಮತ್ತು ಅವನಿಗೆ ಆಲ್ಕೋಹಾಲಿಕ್ ಅನಾನಮಸ್ ಕಾರ್ಯಕ್ರಮದ ಮುಖಾಂತರ ಅವನಿಗೆ ಚಿಕಿತ್ಸೆಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಂ ಸರ್, ಒಬ್ಬ ಅಮಲು ರೋಗಿ ಬಸವಮಾರ್ಗಕ್ಕೆ ಬಂದ ನಂತರ ಅವನ ಒಂದು ದಿನದ ದಿನಚರಿ ಹೇಗಿರುತ್ತೆ ಅಂತ? ಮೊದಲೇ ಅವನ್ನ ಪ್ರತಿನಿತ್ಯ ಅವನು ಬೆಳಗ್ಗೆ 5:15ಗೆ ಹೇಳಬೇಕಾಗ್ತದೆ. ಎದ್ದು ಅವನು ಸ್ನಾನ ಮಾಡಿ ರೆಡಿಯಾಗಿ ಅವನು ಜಿಮ್ಗೆ ಇದ್ದರೆ ಜಿಮ್ಗೆ ಹೋಗಬೇಕಾಗ್ತದೆ, ಇಲ್ಲಾಂದರೆ ಯೋಗ ಮಾಡಬೇಕಾಗ್ತದೆ. ಯೋಗ ಆದ ನಂತರದಲ್ಲಿ ಅವನಿಗೆ ತಿರ್ಗಾ ಅವನಿಗೆ ನಾವು ಒಂದು ಪೂಜೆನ ಮಾಡಿಸ್ತೀವಿ. ಪೂಜೆ ಆದಮೇಲೆ ಅವನಿಗೆ ತಿಂಡಿ ಇರ್ತದೆ. ತಿಂಡಿ ಆದಮೇಲೆ ಬಿ ಪಿ ಅದೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ತಪಾಸಣೆ ಮತ್ತು ಟ್ಯಾಬ್ಲೆಟ್ಗಳನ್ನ ನಾವು ಕೊಡ್ತೀವಿ. ಅದಾದಮೇಲೆ ಒಂದು ವಿಶ್ರಾಂತಿ ಕೊಡ್ತೀವಿ. ಬೆಳಗ್ಗೆ ಒಂದು ಕ್ಲಾಸ್ ನಡೀತದೆ. ಅದಾದಮೇಲೆ ವಿಶ್ರಾಂತಿ ಕೊಟ್ಟು ತಿರ್ಗಾ ಅವ್ರಿಗೆ ಒಂದು ಆಟ ಆಡೋಕ್ಕೆ ನಾವು ಬಿಡ್ತೀವಿ. ಅದಾದ ನಂತರ ಮಧ್ಯಾಹ್ನ ಊಟ, ತಿರ್ಗಾ ವಿಶ್ರಾಂತಿ, ತಿರ್ಗಾ ಸಂಜೆ ಮೇಲೆ ಆಟಕ್ಕೆ ಬಿಡ್ತೀವಿ. ಅದಾದಮೇಲೆ ಅವ್ರಿಗೆ ತಿರ್ಗಾ ಒಂದು ಪ್ರಾಣಾಯಾಮ ಧ್ಯಾನಗಳನ್ನ ನಾವು ಮಾಡಿಸ್ತೀವಿ. ಪೂಜೆ ಇರ್ತದೆ. ಪೂಜೆ ಆದಮೇಲೆ ಮನೋರಂಜನಾ ಕಾರ್ಯಕ್ರಮ, ಅದಾದಮೇಲೆ ಊಟದ ನಂತರದಲ್ಲಿ ತಿರ್ಗಾ ಒಂದು ಆರೋಗ್ಯ ತಪಾಸಣೆ, ಅದಾದಮೇಲೆ ಸ್ವಲ್ಪ ಅವ್ರಿಗೆ ಮನೋರಂಜನಾ ಕಾರ್ಯಕ್ರಮ ಮಾಡಿ ಕೊನೆಗೆ 10 ಗಂಟೆ ಕ್ಲೋಸ್ ಮಾಡ್ತೀವಿ. ಹಾಂ ಸರ್, ಮಾನಸಿಕ ರೋಗಿಗಳು ಕೂಡ ದಾರಿಯಲ್ಲಿ ಸಿಕ್ಕಿದಂಥ ರೋಗಿಗಳನ್ನು ಕೂಡ ಕರ್ಕೊಂಡು ಹೋಗಿ ಅವರಿಗೂ ಕೂಡ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ಅದೆಲ್ಲ ಹೇಗೆ ನಡೀತಿದೆ? ಅದು ತುಂಬ ಸ್ವಲ್ಪ ಕಷ್ಟವಾದ ಕೆಲಸ. ಏಕೆಂತ ಹೇಳಿದ್ರೆ ರೋಡಲ್ಲಿರುವಂಥ ಕರ್ಕೊಂಡು ನಾವು ಚಿಕಿತ್ಸೆ ಮಾಡಬೇಕು ಅಂದರೆ ಅದಕ್ಕೆ ಕಾನೂನು ಚೌಕಟ್ಟಲ್ಲಿ ಅಷ್ಟು ಅದಕ್ಕೆ ಒಂದು
ಬೆಂಬಲ ಸಿಗಲ್ಲ. ಬೆಂಬಲ ಅನ್ನೋಕ್ಕಿಂತ ಅದಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆನ ಫಸ್ಟ್ ನಾವು ಮಾಡ್ಕೋಬೇಕು. ಅದನ್ನು ಮಾಡಿದ್ಮೇಲೆ ಖಂಡಿತ ಸರ್ಕಾರ, ಸಮಾಜ ಎಲ್ಲರೂ ಬೆಂಬಲ ಮಾಡ್ತಾರೆ. ಅದಕ್ಕೆ ನನಗಿಲ್ಲಿ ಬೇಕಾದಂಥ ಒಂದು ವ್ಯವಸ್ಥಿತ ನಾನು ಮಾಡಿಲ್ಲ. ಅದನ್ನು ಮಾಡಿ ನಿಲ್ಸಿದ್ದೀನಿ. ಮುಂದೆ ಅದನ್ನು ಮಾಡ್ತೀನಿ. ಹಾಂ ಸರ್, ಇದೀಗ ರೋಗಿಗಳಿಂದ ಚಿಕಿತ್ಸೆ ಎಲ್ಲ ಆದ ನಂತರ ಆಚೆಗೆ ಕಳಿಸುವಂಥ ಸಂದರ್ಭದಲ್ಲಿ ನಿಮ್ಮ ಮತ್ತು ಅವ್ರ ಒಡನಾಟ ಹೇಗಿರುತ್ತೆ ಅಂತ? ತಂದೆ ಮಗನ ಒಡನಾಟ ಇರ್ತದೆ, ಅಣ್ಣ ತಮ್ಮನ ಒಡನಾಟ ಇರ್ತದೆ, ಜೊತೆಗೆ ಒಳ್ಳೆ ಆತ್ಮೀಯ ಸ್ನೇಹಿತನಾಗಿರ್ತಾನೆ. ನಿಜವಾಗ್ಲೂ ಮನೇನ ಪ್ರೀತಿ ಮಾಡಿದಾಗ ಮನೇಲಿ ಬರೀ ಅಣ್ಣ ತಮ್ಮದಿರು ಒಬ್ಬ ಇಬ್ಬ ಸಿಗ್ತಿದ್ದ. ಅದೇ ಇಲ್ಲಿಗೆ ಬಂದಮೇಲೆ ನಂಗೆ ಸಾವಿರಾರು ಜನ ಅಣ್ಣ ತಮ್ಮದಿರು ಸಿಕ್ಕಿದ್ದಾರೆ, ಸಾವಿರಾರು ಜನ ಪ್ರೀತಿ ಕೊಡ್ತಾಯಿದ್ದಾರೆ. ಮತ್ತು ತಂದೆ ರೂಪದಲ್ಲಿ ತುಂಬ ಜನ ಇಲ್ಲಿ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಹಾಂ ಸರ್, ಈಗ ಒಂದು ವ್ಯಸನ ಮುಕ್ತ ಕೇಂದ್ರ ಅಂದೇಲಿ ಟಾರ್ಚರ್ ಕೊಡ್ತಾರೆ, ಟಾರ್ಚರ್ ಇರುತ್ತೆ ಅನ್ನೋ ಥಾಟ್ಸ್ ಎಲ್ಲರಲ್ಲೂ ಇರುತ್ತೆ. ಅವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಟಾರ್ಚರ್ ಎರಡು ಥರ ಇರ್ತದೆ. ಅವರು ಎರಡು ಥರ ಆಲೋಚನೆ ಮಾಡ್ತಾರೆ. ಒಂದು ಹೊಡಿತಾರೆ ಅಂತ, ಆದರೆ ಬಸವ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೆ ಹೊಡೆಯೋದು ಬಡಿಯೋದು ಆ ಥರ ಮಾಡಲ್ಲ. ಎರಡನೇದು ಅದ್ಭುತವಾಗಿರೋಂಥ ಟಾರ್ಚರ್ ಅಂತ ಅವರು ಆಲ್ಕೋಹಾಲಿಕ್ ಥಿಂಕ್ ಮಾಡ್ತಾರೆ. ಅಂದರೆ ನಾಲ್ಕು ಗೋಡೆ ಮಧ್ಯದಲ್ಲಿದ್ದು ವಿಶ್ರಾಂತಿ ಪಡೆದ ಟಾರ್ಚರ್ ಅಂತ ಅವರು ಫೀಲ್ ಮಾಡ್ತಾರೆ. ಅದು ಟಾರ್ಚರ್ ಅಲ್ಲ, ಅದು ಅದ್ಭುತ. ಪುಣ್ಯ ಮಾಡಿದ್ರೆ ಸಿಗ್ತದೆ. ಬಸವ ಮಾರ್ಗದಲ್ಲಿ ಖಂಡಿತವಾಗ್ಲೂ ಯಾರಿಗೂ ಹೊಡೆಯೋದು, ತೊಂದರೆ ಕೊಡೋದು, ಟಾರ್ಚರ್ ಕೊಡೋದು ಯಾವುದನ್ನು ಮಾಡಲ್ಲ. ಆ ಥರ ಒಂದು ಡೌಟ್ಸ್ ಇದ್ದರೆ ಅವರೇ ಬಂದು ಖುದ್ದಾಗಿ ನಮ್ಮ ಸಂಸ್ಥೆಯಲ್ಲಿ ಅವರು ಮಲಗುವಂಥ ಜಾಗ ಇರ್ಬೋದು, ಊಟದ ವ್ಯವಸ್ಥೆಗಳು, ಕೌನ್ಸಿಲಿಂಗ್ ವ್ಯವಸ್ಥೆಗಳು ಯಾವ ರೀತಿ ಬಂದು ಅವ್ರನ್ನ ಬಂದೇ ಅಷ್ಟೇ ನೋಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಲ್ಲಿ ಸೇರ್ಕೊಳ್ಬೋದು ಅವರು. ಹಾಂ ಸರ್, ವ್ಯಸನಮುಕ್ತ ಕೇಂದ್ರ ಅಂದರೆ ಒಂದು ರೀತಿಯಲ್ಲಿ ಬೇರೆ ವ್ಯಸನಮುಕ್ತ ಕೇಂದ್ರಗಳಿಗೆ ಹೋಲಿಸಿದ್ರೆ ಈ ಬಸವ ಮಾರ್ಗಕ್ಕೂ ಬೇರೆ ವ್ಯಸನಮುಕ್ತ ಕೇಂದ್ರಗಳಿಗೂ ಯಾವೆಲ್ಲ ವ್ಯತ್ಯಾಸಗಳಿವೆ ಅಂತ? ನನಗೆ ಬೇರೆ ವ್ಯಸನ ಮುಕ್ತಗಳ ಕೇಂದ್ರದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಸಿದ್ಧಾಂತದ ಮೇಲೆ, ಅವರ ಒಂದು ಅನುಭವದ ಮೇಲೆ ಒಬ್ಬೊಬ್ಬರು ಚಿಕಿತ್ಸೆನ ಮಾಡೋಕ್ಕೆ ಹೋಗ್ತಾರೆ. ಆದರೆ ಬಸವ ಮಾರ್ಗ ಯಾವಾಗಲೂ ಅತ್ಯುತ್ತಮವಾದ ಚಿಕಿತ್ಸೆನ ಕೊಡ್ತದೆ. ಅತ್ಯುತ್ತಮವಾಗಿರುವಂಥ ಊಟ ಇರ್ಬೋದು, ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಪೂಜೆ ಇರ್ಬೋದು, ಮನೋರಂಜನಾ ಕಾರ್ಯಕ್ರಮಗಳಿರ್ಬೋದು, ಡಾಕ್ಟ್ರು, ಕೌನ್ಸ್ಲಿಂಗು, ಕ್ಲಾಸ್ಗಳು, ಮತ್ತು ವಸತಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಎಲ್ಲ ವಿಷಯದಲ್ಲೂ ಇದು ಇಡೀ ಇಂಡಿಯಾಗೆ ಬೆಸ್ಟು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ ಥರ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀನಿ. ಯಾಕೆಂದರೆ ಅಮ್ಲು ರೋಗಿ ಕಷ್ಟ ನನಗೆ ಗೊತ್ತು, ಅವನ ಮನಸ್ಥಿತಿ ನನಗೆ ಗೊತ್ತು. ಅದಕ್ಕೋಸ್ಕರ ನನಗೆ ಯಾವ್ಯಾವ ಥರ ಆಲೋಚನೆಗಳಿತ್ತು ಅದನ್ನೆಲ್ಲನೂ ನನಗೇನೇನು ಬೇಕಿತ್ತು ಅದನ್ನೆಲ್ಲ ಈ ಬಸವ ಮಾರ್ಗದಲ್ಲಿ ಕೊಟ್ಟಿದ್ದೀನಿ. ಸರ್, ಕೊನೆಯದಾಗಿ ವ್ಯಸನಕ್ಕೆ ಬಲಿಯಾಗಿರೋವಂಥವ್ರಿಗೆ ಬಸವ ಮಾರ್ಗ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರು ಈ ಕಾಯಿಲೆಯಲ್ಲಿ ಹರಡ್ತಾ ಇದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ಜಾಗೃತರಾಗಿ. ಈ ಕಾಯಿಲೆಗೆ ಖಂಡಿತವಾಗ್ಲೂ ಚಿಕಿತ್ಸೆ ಇದೆ, ಅದು ಬಸವ ಮಾರ್ಗದಲ್ಲಿ ಸಿಗ್ತದೆ. ನೀವು ಬಂದು ಆ ಚಿಕಿತ್ಸೆನ ಪಡೆದು ಎಲ್ಲರೂ ಕುಡಿತ ಮುಕ್ತವಾದ ಇಲ್ಲ ಮತ್ತು ಯಾವುದಾದ್ರು ಚಟದಲ್ಲಿ ಭಾಗಿಯಾಗಿದ್ರೆ ಖಂಡಿತ ನೀವು ದೂರ ಆಗ್ಬೋದು. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಸಾಸಿವೆ ಕಾಳಷ್ಟು ಒಂದು ಪ್ರಯತ್ನ. ಈ ಸಾಸಿವೆ ಕಾಳಷ್ಟು ಪ್ರಯತ್ನ ನೀವು ಮಾಡಿ, ನಿಮಗೆ ಭಗವಂತ ನಿಮ್ಮ ಬೆನ್ನೆಲುಬಿನಿಂದ ನಿಂತು ನಿಮಗೆ ಆಶೀರ್ವಾದ ಮಾಡ್ತಾನೆ. ಈಗ ಸಾರ್ವಜನಿಕರು ಯಾರ್ಯಾರು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರೆ ಅದೇ ರೀತಿ ಒಳ್ಳೆಯ ಜೀವನನ ನಡೆಸ್ಬೋದು. ಇದಕ್ಕೆ ಉದಾಹರಣೆ ನಾನು, ನಂತರ ಇದರಿಂದ ಹೊರ ಬಂದಂಥ ಸಾವಿರಾರು ಅಮ್ಲು ರೋಗಿ ದೇವರುಗಳು. ಸರ್, ಇನ್ನು ಯುವ ಪೀಳಿಗೆಗೆ ಸಕ್ಸಸ್ ಕಾಣೋದಕ್ಕೆ ಅಥವಾ ಇದಕ್ಕೆ ಬಲಿಯಾಗದೇ ಇರೋದಕ್ಕೆ, ವ್ಯಸನಕ್ಕೆ ಬಲಿಯಾಗದೇ ಇರೋದಕ್ಕೆ ಅವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸಕ್ಸಸ್ ಕಾಣಬೇಕು ಅಂತ ಏನು ಯುವ ಸಮುದಾಯ ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಒಂದು ಬ್ಲೂ ಪ್ರಿಂಟನ್ನ ರೆಡಿ ಮಾಡ್ಕೊಳ್ಳಿ. ನೀವೇನಾಗಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಾ ಹೋಗಿ, ಅದ್ರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾಯಿರಿ. ಏನು ನೀವು ಕೆಲಸ ಹೇಳ್ತಿರ್ತೀರ ಅದನ್ನು ಯಾವುದೇ ಕಾರಣಕ್ಕೂ ಅರ್ಧದಲ್ಲೇ ಬಿಡಬೇಡಿ. ಅದನ್ನ ಸಂಪೂರ್ಣವಾಗಿ ಅದನ್ನು ಮಾಡಿ. ಖಂಡಿತವಾಗಲೂ ಒಂದು ದಿನದಲ್ಲಿ ಏನೂ ಸಾಧ್ಯ ಇಲ್ಲ, ಒಂದು ದಿನ 100 ಭಾಗ ಸಾಧ್ಯ ಆಯ್ತದೆ. ಅದಕ್ಕೋಸ್ಕರ ಆ ಸಾಧನೆಗಳನ್ನ ಮಾಡೋಕ್ಕೋಸ್ಕರ ನಿಮ್ಮ ದೇಹ ಸ್ಥಿತಿನ, ಮನಸ್ಥಿತಿನ, ನಿಮ್ಮ ಆರೋಗ್ಯನ ನೀವು ತುಂಬ ಚೆನ್ನಾಗಿ ಇಟ್ಕೋಬೇಕಾಗಿದೆ. ಅದಕ್ಕೋಸ್ಕರ ನೀವು ವ್ಯಾಯಾಮ ಮಾಡುವಂಥದ್ದು ಇರ್ಬೋದು, ಧ್ಯಾನ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು ಇರ್ಬೋದು, ಮತ್ತು ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಳ್ಳೋವಂಥದ್ದು, ಬುಕ್ಸ್ ಓದುವಂಥದ್ದು, ಮತ್ತು ಸಕ್ಸಸ್ ಆಗಿರೋಂಥ ವ್ಯಕ್ತಿಗಳನ್ನ ಹೋಗಿ ಭೇಟಿ ಮಾಡುವಂಥದ್ದು, ಅವ್ರ ಸಕ್ಸಸ್ ಸೀಕ್ರೆಟ್ನ ನೀವು ತಿಳ್ಕೊಳ್ಳೋವಂಥದ್ದು, ಅವ್ರ ಹತ್ರ ಸಲಿಗೆ ಸಹಕಾರಗಳನ್ನ ತಗೊಳ್ಳೋದು. ಆದಷ್ಟು ಬಿಟ್ಟಿ ಸಲಿಗೆಗಳನ್ನ ತಗೊಳ್ಳೋ ಬದಲು ಆ ವ್ಯಕ್ತಿ ಸಕ್ಸಸ್ ಆಗಿರೋಂಥ ವ್ಯಕ್ತಿ ಹತ್ರ ಖುದ್ದಾಗಿ ನೀವು ಹೋಗಿ ಅವರ ಒಂದು ದಿನಚರಿ ಇರ್ಬೋದು, ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇರ್ತದೆ ಅದೆಲ್ಲ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಏನು ಬೇಕಾದ್ರೂ ಮಾಡ್ಬೋದು, ಸಾಧನೆ 100 ಭಾಗ ಮಾಡ್ಬೋದು. ಹಾಂ ಸರ್, ಇದಿಷ್ಟು ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅಂದರೆ ಒಂದು ರೀತಿ ಎಲೆಮರೆಯ ಕಾಯಿ ಥರ ನಿಂತು ಸಮಾಜಕ್ಕೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾಯಿರಾ. ಮುಂದೆ ರಾಜಕೀಯ ಕ್ಷೇತ್ರಕ್ಕೆ ಬರುವಂಥ ಸಾಧ್ಯತೆಗಳಿದೆಯಾ ಬಸವಣ್ಣ ಅಂತ? ನನ್ನ ತಲೆಯಲ್ಲಿ ಯಾವುದೂ ಆ ಆಲೋಚನೆಗಳಿಲ್ಲ. ನಾನು ಇವತ್ತು ಏನೇ ನಡೆದ್ರೂ ಅದು ಒಂದು ದಿನಕ್ಕೆ ಮಟ್ಟಿಗೆ ಮಾತ್ರ ನಾನು ಕಾರ್ಯಕ್ರಮನ ರೂಪಿಸ್ತಾ ಇದ್ದೀನಿ.
ಪ್ರತಿದಿನ ಈ ಒಂದು ದಿನ ನಾನು ತುಂಬ ಚೆನ್ನಾಗಿರಬೇಕು, ನಾನು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಸಮಾಜಮುಖಿಯಾದ ಕೆಲಸ ಮಾಡಬೇಕು, ಈ ಒಂದು ದಿನಕ್ಕೆ ಏನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು ನಾನು ಬರ್ತಾಯಿದ್ದೀನಿ. ಮುಂದೆ ಈ ಕ್ಷಣದಲ್ಲಿ ನನಗೆ ಯಾವುದೇ ಥರ ಆ ಥರ ಆಲೋಚನೆಗಳಿಲ್ಲ. ನನ್ನ ಉದ್ದೇಶ ಕುಡ್ತ ಮುಕ್ತವಾದ ಸಮಾಜ ಮತ್ತು ಶಿಕ್ಷಣದ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು ನನ್ನಿದೆ. ಮುಂದೊಂದು ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಇನ್ನೂ ಅದು ಯೋಚನೆಗಳು ಮಾಡಿಲ್ಲ. ಹಾಂ ಸರ್, ಈಗ ಬಸವ ವ್ಯಸನಮುಕ್ತ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ನೀವು ಒಬ್ಬರೇ ನಿಂತು ಮಾಡಲಿಕ್ಕಾಗಲ್ಲ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಫ್ಯಾಮಿಲಿಯಿಂದ ಅಪೋಸಿಟಾ ಹೇಗೆ ಅಂತ? ಇವತ್ತು ಬಸವ ಮಾರ್ಗ ನನ್ನಿಂದ ನಡೀತಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನೀವು ತುಂಬ ಸರಿ ನನ್ನಿಂದ ಅಂತ ಹೇಳ್ತಿದ್ದೀರಾ. ಖಂಡಿತವಾಗ್ಲೂ ಇದು ನನ್ನಿಂದ ಅಲ್ಲ, ಇದಕ್ಕೆ ಭಗವಂತ, ನಾನು ನಂಬಿರೋ ಫೌಂಡರ್, ನಾನು ನಂಬಿರೋ ದೇವರು ಶಿವ ಇದು ಫೌಂಡರು. ನಾನೊಬ್ಬ ಇಲ್ಲೊಬ್ಬ ಕೆಲಸಗಾರ. ನಾನು ಇದನ್ನು ನಡೆಸಿದಾಗ ಮನೇಲಿ ಮೊದಲನೇ ಹಂತದಲ್ಲಿ ನನಗೆ ವಿರೋಧ ಇತ್ತು, ಮತ್ತು ಜನಗಳಲ್ಲೂ ತುಂಬ ದೊಡ್ಡ ಮಟ್ಟದ ಒಂದು ಕುತೂಹಲ ಇತ್ತು, ಇವನು ಇದನ್ನು ನಡೆಸ್ತಾನ ಅಂತ. ಆದರೆ ಅವತ್ತು ನನಗೆ ಮನೆಯಲ್ಲಿ ಸಪೋರ್ಟ್ ಸಿಗಲಿಲ್ಲ. ಈಗ ದೊಡ್ಡ ಮಟ್ಟದಲ್ಲಿ ನನಗೆ ಮನೆಯವರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಮತ್ತು ಸಮಾಜನೂ ಅಷ್ಟೇ. ಇವತ್ತು ನನಗೆ ದೊಡ್ಡ ಬೆನ್ನೆಲುವಾಗಿ ಮನೆ ಮತ್ತು ಸಮಾಜ ಎರಡು ನನ್ನ ಬೆನ್ನೆಲುವಾಗಿ ನಿಂತ್ಕೊಂಡು, ಜೊತೆಗೆ ನಾನು ನಂಬಿರೋ ಶಿವ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಇದು ನಾನು ಮೊದಲೇ ದಿನದಿಂದ ಹೇಳ್ತಾಯಿದ್ದೀನಿ, ಬಸವ ಮಾರ್ಗ ಫೌಂಡರ್ ನಾನಲ್ಲ, ಅದು ನಾನು ನಂಬಿರೋ ಶಿವ ಮತ್ತು ನನ್ನೆಲ್ಲ ಅಮೂಲ್ಯ ದೇವರುಗಳು. ಮುಂದೇನೂ ಅಷ್ಟೇ, ನಾನಾದಂಥ ನಂತರದಲ್ಲಿ ನನ್ನ ಕುಟುಂಬ ನಡೆಸ್ತೇನೆ, ಸಮಾಜ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಂ ಸರ್, ಒಂದು ಇಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸಬೇಕಂದ್ರೆ ಹಣಕಾಸಿನ ವ್ಯವಸ್ಥೆ ತುಂಬಾ ಕಾಡುವಂಥದ್ದು, ಅದಕ್ಕೆಲ್ಲ ಹೇಗೆ ನಡೀತಿದೆ? ನಮ್ಮ ಸಂಸ್ಥೆ ಇವತ್ತು ಹೆಚ್ಚು ಕಡಿಮೆ ಒಂದು 71 ಜನ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ನಾನು ಹೇಳಿದ್ನಲ್ಲ, ಇದು ಬಸವ ಮಾರ್ಗ ನಂದಲ್ಲ, ಇದು ಭಗವಂತಂದು ಅಂತ. ಅದಕ್ಕೆ ಬೇಕಾಗಿರೋಂಥ ಪ್ರತಿಯೊಂದನ್ನು ಭಗವಂತ ನನಗೆ ಒದಗಿಸ್ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಈ ಹಣನ ನಿರ್ವಹಣೆ ಮಾಡೋಕ್ಕೋಸ್ಕರನೇ ನಾವು ರಿಹ್ಯಾಬಿಲಿಟೇಷನ್ ನಡೆಸ್ತಾ ಇದ್ದೀವಿ, ಆಸ್ಪತ್ರೆ ನಡೆಸ್ತಾ ಇದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಿಂದನೂ ಹಣ ಬರ್ತದೆ. ಅದನ್ನು ಸಮಾಜದ ಮುಖ್ಯ ಕೆಲಸಗಳಿಗೆ ನಾವು ಆಯೋಜನೆ ಮಾಡ್ತಾಯಿದ್ದೀವಿ. ಅದಕ್ಕೇನು ತೊಂದರೆ ಇಲ್ಲ. ಮುಂದೆ ಅದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಣ ಬರುವಂಥ ಒಂದು ವ್ಯವಸ್ಥೆಗಳನ್ನ ನಾನು ಈಗಾಗಲೇ ರೆಡಿ ಮಾಡಿಟ್ಟಿದ್ದೀನಿ. ಜೊತೆಗೆ ನಮ್ಮ ಕುಟುಂಬದಿಂದ ನಾನು ಗಳಿಸಿದಂಥ ಹಣನ ನನ್ನ ಟ್ರಸ್ಟ್ಗೆ ಎಷ್ಟು ದುಡ್ಡು ಅಂತ ಹಾಕ್ತಾಯಿದ್ದೀನಿ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ನನ್ನ ಒಂದು ಮುಂದಿನ ಕಲ್ಪನೆ ಯಾವ ಥರ ನನಗೆ ಅನ್ನಿಸ್ತಾ ಇದೆ, ಇದೇನು ಬಸವ ಮಾರ್ಗ ಇಡೀ ಪ್ರಪಂಚದಲ್ಲಿ ಒಬ್ಬನಿಗಲ್ಲ, 100 ಜನಕ್ಕಲ್ಲ, 1000 ಜನಕ್ಕಲ್ಲ, ಲಕ್ಷ ಜನಕ್ಕಲ್ಲ, ಕೋಟ್ಯಾಂತರ ಜನಕ್ಕೆ ತಲುಪಿ ಅದು ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ. ಈಗ ಆಲ್ರೆಡಿ ಲಕ್ಷಾಂತರ ಜನಕ್ಕೆ ತಲುಪಿದೆ ಸರ್, ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ಜನಕ್ಕೆ ಎಲ್ಲ ಮೂಲಕ ಹೋಗ್ತದೆ ಬಸವ ಮಾರ್ಗ. ಯಾಕೆ ಅಂತ ಹೇಳಿದ್ರೆ, ಇದು ನನ್ನಿಚ್ಛೆ ಆಗಿದೆ. ಕೆಲವು ವ್ಯಕ್ತಿಗೆ ಸಿಕ್ತಿತ್ತು, ಕೆಲವು ದಿನಗಳು ನಡೀತಾ ಇತ್ತು. ಇದು ಭಗವಂತ ಫೌಂಡರ್ ಆಗಿರೋದ್ರಿಂದ ಪ್ರಪಂಚದ ಬೀದಿಲಿರುವಂಥವ್ನು ಹಿಡಿದು ಕೋಟ್ಯಾಧಿಪತಿಗಂಟನೂ ಇದು ತಲುಪ್ತದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಕೂಡ ಒಂದು ಸಮಸ್ಯೆಗೆ ಕಾಡ್ತಾ ಇರುವಂಥದ್ದು ಇಡೀ ಪ್ರಪಂಚದಲ್ಲಿ. ಆ ಡ್ರಗ್ಸ್ಗೆ ಏನಾದರೂ ನಿಮ್ಮಲ್ಲಿ ಚಿಕಿತ್ಸೆಗಳು ಸಿಗಬಹುದಾ ಅಂತ? ಡ್ರಗ್ಗೆ ವ್ಯಸನಕ್ಕೆ ದಾಸರಾದವ್ರಿಗೆ ನಮ್ಮಲ್ಲಿ ಚಿಕಿತ್ಸೆಗಳು ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. ಆದರೆ ಜಾಗೃತಿನ ಮೂಡಿಸುವಂಥ ಕೆಲಸನ ನಾವು ಈಗಾಗಲೇ ಮಾಡ್ತಾಯಿದ್ದೀವಿ. ಯಾಕೆ ಅದಕ್ಕೋಸ್ಕರ ಅಂತ ನಾವು ಪ್ರಬಂಧ ಬರೆಯುವಂಥ ಸ್ಪರ್ಧೆಗಳಿಗೆ ಮಾಡಿ ಅದಕ್ಕೆ ಪ್ರಶಸ್ತಿಗಳನ್ನ ಕೊಡುವಂಥದ್ದನ್ನು ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಹೆಚ್ಚಾಗಿ ನಾನು ಒಂದು ಏನು ಹೇಳ್ತೀನಿ, ಯುವ ಸಮುದಾಯಕ್ಕೆ ಏನು ಆ ಒಂದನ್ನು ಸಮಸ್ಯೆಗೆ ಸಿಕ್ಕಳಕ್ಕಿಂತ ಮುಂಚೆನೇ ನೀವು ಜಾಗೃತರಾಗಿ, ಮತ್ತು ಇಂಥ ಒಂದನ್ನು ಯಾರನ್ನೋ ಸರಿಪಡಿಸಿ ಏನೋ ಅದನ್ನು ನಾನು ಮಾಡ್ತೀನಿ ಅನ್ನೋ ಬದಲು ನೀವು ಸರಿಯಾಗಿ ನೀವು ಫಸ್ಟು ಅದರಿಂದ ದೂರ ಇದ್ದರೆ ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗ್ತದೆ ಅಂತ ನಾನು ಯುವ ಸಮುದಾಯ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಅವೇರ್ನೆಸ್ ಅಂದರೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರಲ್ಲ, ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಯುವ ಪೀಳಿಗೆ ಹೆಚ್ಚಾಗಿರುತ್ತೆ. ಆ ಸ್ಥಳಗಳಿಗೆ ಹೋಗಿ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಏನಾದರೂ ಮಾಡುವಂಥ ಪ್ಲ್ಯಾನ್ಸ್ ಇದೆ? ಅದು ಈಗಾಗಲೇ ಬಸವ ಮಾರ್ಗ ಆ ಕೆಲಸನ ಮಾಡ್ತಾಯಿದೆ. ಸ್ಕೂಲು ಮತ್ತು ಕಾಲೇಜ್ಗೆ ಹೋಗಿ ಈ ಡ್ರಗ್ಸಿಂದ ಆಗುವಂಥ ದುಷ್ಪರಿಣಾಮದ ಬಗ್ಗೆ ನಾವು ಒಂದು ಪ್ರಬಂಧಗಳನ್ನ ಬರೆಸ್ತಾ ಇದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿ ಬರೆದಂಥವ್ರಿಗೆ ನಾವು ಪ್ರಶಸ್ತಿಗಳನ್ನ ಕೊಡ್ತಾಯಿದ್ದೀವಿ. ಈಗ ಮುಂದಿನ ಹಂತಕ್ಕೆ ಬರೋ ತಿಂಗಳು ನಾನು ತುಂಬ ದೊಡ್ಡ ಮಟ್ಟದ ಒಂದು ಡ್ರಗ್ ಮುಕ್ತ ಅಂತ ಹೇಳಿ ಒಂದು ವಾಲಿಬಾಲ್ ಪಂದ್ಯವನ್ನು ಆಯೋಜನೆ ಮಾಡ್ತಾಯಿದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಮತ್ತು ಪ್ರೈಮರಿ ಶಾಲೆಯಲ್ಲಿ, ಹೈಸ್ಕೂಲಿಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟನ ಆಯೋಜನೆ ಮಾಡ್ತೀನಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ. ನನ್ನ ಪ್ರಕಾರ ಬಾಯಲ್ಲಿ ಮೂಡಿಸುವಂಥ ಜಾಗೃತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ. ಅದರ ಬದಲು ಇನ್ನೂ ಅಂದರೆ ವಿಭಿನ್ನವಾಗಿ ನಾವು ಅದನ್ನು ಮಾಡಬೇಕು. ಅಂದರೆ ಉದಾಹರಣೆಗೆ ರಿಹ್ಯಾಬಿಲಿಟೇಷನ್ಗೆ ಕಾಲೇಜ್ ಮಕ್ಕಳುಗಳು ಭೇಟಿ ಕೊಟ್ಟು ಈ ದುಷ್ಟಕ್ಕೆ ಬಲಿಯಾದರ ಸ್ಥಿತಿಗತಿನ ಎದುರುಗಡೆ ನೋಡಿದ್ರೆ ಯಾರೂ ಅದನ್ನು ಮುಟ್ಟಲ್ಲ. ಬಾಯಿಂದ ಮಾಡಿದ್ರೆ ಅಲ್ಲಿ ಕೇಳ್ಕೊಳ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಕಾಲೇಜ್ ಮಕ್ಕಳುಗಳನ್ನ ಬಸವ ಮಾರ್ಗಕ್ಕೆ ಬರೋ ಥರ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದೀನಿ. ದುಶ್ಚಟಕ್ಕೆ ಬಲಿಯಾದರ ಪರಿಸ್ಥಿತಿನ ತೋರಿಸ್ತಾ ಇದ್ದೀನಿ ಕಣ್ಣಾರೆ.
ಅದನ್ನು ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಅಂತ ಹೇಳಿ ಅವ್ರಿಗೆ ಜಾಗೃತಿ ಮಾಡ್ತಾ ಇದ್ದೀನಿ. ಸರ್, ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಪೊಲೀಸ್ ಸಪೋರ್ಟ್ ಕೂಡ ಬೇಕೆಂದರೆ ಪೊಲೀಸ್ನವರು ಸಾಕಷ್ಟು ನಿಬಂಧನೆಗಳನ್ನ ಇಟ್ಕೊಂಡಿರ್ತಾರೆ. ಅವರೆಲ್ಲ ಹೇಗೆ ಇದೆ ಅಂತ ಪೊಲೀಸ್ನವ್ರ ರೆಸ್ಪಾನ್ಸ್? ಸರ್, ಪೊಲೀಸರ ಸಪೋರ್ಟು ತುಂಬ ಅದ್ಭುತವಾಗಿದೆ. ನನಗೆ ಎಷ್ಟೊಂದು ಸರಿ ಸಮಸ್ಯೆಗಳಾದಾಗ ಪೊಲೀಸರೇ ದೊಡ್ಡ ಮಟ್ಟದಲ್ಲಿ ನನಗೆ ಸಹಾಯ ಸಹಕಾರನ ಮಾಡಿದ್ದಾರೆ ಮತ್ತು ಧೈರ್ಯ ತುಂಬುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತು ಅಲ್ಲಿ ಸ್ಟೇಷನ್ಗೆ ಬಂದಂಥ ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಕುಡ್ತು ಚಟ ಇರ್ಬೋದು, ಅಂಥವನ್ನ ತಂದು ನಮ್ಮ ರಿಹಾಬಿಲಿಟೇಷನ್ಗೆ ಸೇರಿಸಿ ಅವರೇ ಕೆಲವೊಬ್ಬರು ಒಳ್ಳೊಳ್ಳೆ ಅಧಿಕಾರಿಗಳು, ನೀವು ನಂಬಲ್ಲ, ಅವರೇ ಅವ್ರ ಕೈಲಿ ಫೀಸ್ ಕೊಟ್ಟು ನಮ್ಮ ಸಂಸ್ಥೆಗೆ ಸೇರಿಸಿದ್ದಾರೆ. ಹಾಂ ಸರ್, ಇನ್ನು ಈಗ ಪುರುಷರಿಗೆ ಸಪ್ರೇಟಾಗಿ ಬಸವಮಾರ್ಗ ಸಂಸ್ಥೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ಮಹಿಳೆಯರಿಗೆ ಸಪ್ರೇಟ್ ಇದೆ. ತೃತೀಯ ಲಿಂಗಿಗಳೇನಾದರೂ ಬಂದು ಜಾಯ್ನ್ ಆಗಿರೋವಂಥದ್ದು ಇದೆಯಾ ಅಂತ? ಅವ್ರಿಗೂ ನಾನು ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನನ್ನಲ್ಲಿ ಒಂದಿಬ್ಬರು ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗಿದ್ದಾರೆ. ಆ ಥರ ತೃತೀಯ ಲಿಂಗದವ್ರು ಬಂದರೂ ನಾನು ಹೇಳ್ತಿಲ್ವ, ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ನನ್ನ ಆಸೆ, ನನ್ನ ಕನಸು. ಯಾವ ಥರ ಇದ್ರೂ ನಾನು ಅವ್ರಿಗೂ ನಾನು ಮಾಡಿಕೊಡ್ತೀನಿ. ಹಾಂ ಸರ್, ಬಸವ ಮಾರ್ಗ ಅನ್ನೋದು ಒಂದು ಬಸವ ತತ್ವ ಇರುವಂಥ ಒಂದು ಕೆಲಸ ಮಾಡ್ತಾ ಇರುವಂಥ ಜಾಗ. ಆ ಹೆಸರು ಹೇಗೆ ಬಂತು ಅಂತ? ಆ ಹೆಸರು ಹೆಂಗೆ ಬಂತು ಅಂತ ನನಗೂ ಗೊತ್ತಾಗಲಿಲ್ಲ. ಅದು ನಾನು ಹೇಳಿದ್ನಲ್ಲ, ನಂದೆಲ್ಲ ನಾನು ಇವತ್ತು ಏನು ಕೆಲಸ ಮಾಡ್ತಿದ್ದೀನಿ ಎಲ್ಲ ಭಗವಂತನ ಇಚ್ಛೆ ಹೆಂಗೆ ನಡೀತಾ ಇದೆ, ನನ್ನ ಇಚ್ಛೆ ಏನು ನಡೀತಾ ಇಲ್ಲ. ಅವತ್ತು ಆ ಹೆಸರು ಬರೋಕ್ಕೆ, ಆ ಕಲ್ಪನೆ ಬರೋಕ್ಕೆ ಭಗವಂತನೇ ಕಾರಣ. ಅವತ್ತು ಭಗವಂತ ನನ್ನ ಬಾಯಿಲೇ ಅದನ್ನು ಹೇಳಿಸಿದ್ರು, ಅದು ಹಂಗೇ ಕಂಟಿನ್ಯೂ ಆಗಿ ನಡೀತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಬಲಿಯಾದರೂ ಕೂಡ ಬಸವ ಮಾರ್ಗ ನಿಮಗೆ ಯಾವಾಗಲೂ ತೆರೆದೇ ಇರುತ್ತೆ ಅನ್ನೋದು ಬಸವಣ್ಣನವರ ಮಾತು. ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾ ನುಡಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ನುಡಿ ದಿನಪತ್ರಿಕೆ.